ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಮಾದಾಪುರ ಅಂಗನವಾಡಿ ನೇಮಕಾತಿಯ ಆರೋಪ 2022ರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ನೇಮಕಾತಿ ಮಾಡಿಕೊಳ್ಳಲಾಯಿತು. ಅವಾಗ ಏನಾಗಿದೆ ಅಂದರೆ, ಇದು ಮಾದಾಪುರ ಗ್ರಾಮದಲ್ಲಿ ನಾವು ಒಂದು ತಕರಾರು ಕೊಟ್ಟಿದ್ವಿ. 8/6/2022 ಏನಂತ, ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದ ಅಂಗನವಾಡಿ ಕೇಂದ್ರದ 1ರ ಕಾರ್ಯಕರ್ತೆ ಹುದ್ದೆ ಖಾಲಿ ಇರುವುದರಿಂದ ಆ ಹುದ್ದೆಗೆ ಅರ್ಜಿದಾರರಿಂದ ಅರ್ಜಿ ಆಹ್ವಾನಿಸಬೇಕಾಗಿರುವ ಕುರಿತು ಅಂದರೆ ಕಾಲ್ಫಾರ್ಮ್ ಮಾಡ್ರಿ ಅಂತ ನಾವು ತಕರಾರು ಕೊಟ್ಟಿದ್ವಿ. ಯಾರಿಗೆಂದ್ರೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕುಷ್ಟಗಿ, ಉಪನಿರ್ದೇಶಕರು ಕೊಪ್ಪಳ ಅಂದರೆ DD ಅವರು ಮತ್ತು DC ಅವರಿಗೆ, ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಕೊಠಡಿಗೆ ರಿಜಿಸ್ಟರ್ ಪೋಸ್ಟ್ ಮಾಡಲಾಗಿತ್ತು. ಅದು ಅವ್ರ ಗಮನಕ್ಕೆ ಬಂದದ್ದು ಬಿಟ್ಟದ್ದು ಗೊತ್ತಿಲ್ಲ. ಇಲ್ಲೇನಾಗಿದೆ ಅಂದರೆ, ಮಿನಿ ಅಂಗನವಾಡಿ ಕೇಂದ್ರ ತಕರಾರು, ನಮ್ಮ ಜೊತೆ ಇರೋದು ತಕರಾರು. ಇದು ಆದಮೇಲೆ ಕಾಲ್ಫಾರ್ಮ್ ಮಾಡ್ರಿ ಅಂತ ಹೇಳಿದ್ರು, ಕಾಲ್ಫಾರ್ಮ್ ಮಾಡಲಿಲ್ಲ. ಸೆಕೆಂಡ್, ಎರಡನೇದ್ದು ಏನಂದ್ರೆ, ಮತ್ತೆ ನಾವು ಇನ್ನೂ ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ವಿ. ಏನಂತ, 8/5/2023 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ನೇಮಕಾತಿ. ಅದರಲ್ಲಿ ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ ಮಹಿಳೆಯನ್ನು ಸೇವಾ ಅವಧಿ ಪರಿಗಣನೆಗೆ ಬರುವುದಿಲ್ಲ ಅಂತ ಹೇಳಿಬಿಟ್ಟು ಯಥಾಸ್ಥಿತಿ ಕಾಪಾಡ್ರಿ ಅಂತೇಳಿ ಕೊಟ್ಟಿದ್ವಿ. ಅದನ್ನು ಯಾರಿಗೆ ಕೊಟ್ಟಿದ್ವಿ? DD ಅವ್ರಿಗೆ ಕೊಟ್ಟಿದ್ದೀವಿ, ಮತ್ತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕುಷ್ಟಗಿ ಅವ್ರಿಗೆ ಕೊಟ್ಟಿದ್ದೀವಿ, DC ಅವ್ರಿಗೆ ಕೊಟ್ಟಿದ್ದೀವಿ. ಅದೇ ಥರ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಕರಾರು ಕೊಟ್ಟಿದ್ದೀವಿ ಎಂದು 8/5/2023 ಎಲ್ಲ ಕಡೆ ತಕರಾರು ಕೊಟ್ಟಿದ್ದೀವಿ. ಈ ತಕರಾರಿಗಿನ ಅವ್ರೇನು ಕೊಟ್ಟಿದ್ದಾರೆ, ಏನು ಬರೆದಿದ್ದಾರೆ ಹಿಂಬರ, ಅದನ್ನು ಮುಂದೆ ಹೇಳ್ತೀನಿ. ಇದು ಆದ ನಂತರ ಮತ್ತೆ ಒಳ್ಳೆ ನಾವು ಮತ್ತೆ ತನಿಖೆ ಮಾಡಿರಿ ಅಂತೇಳಿ ಕೊಟ್ವಿ. ನಾವು ತನಿಖೆ ಮಾಡಿರಿ ನೀವು ಅಂತೇಳಿ ಕೊಟ್ವಿ. ಏನಂತ, ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದ ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಇಲ್ಲಿಯವರೆಗೆ ಅಂದರೆ 2010ರಿಂದ ಇಲ್ಲಿಯವರೆಗೆ ಅಂದರೆ ನೇಮಕಾತಿ ಬಂದವರಿಗೆ ಅಂದರೆ 29 ಅಥವಾ 28/6/2022 ತನಕ ನೇಮಕಾತಿ ಹೊಂದಿದ ದಿನಾಂಕ ಅಂದರೆ ಈ ಎಂಬ ಸಹಾಯಕಿಯಾಗಿ ಯಾವ ಕೇಂದ್ರದಲ್ಲಿ ಸಹಾಯಕಿಯಾಗಿ ಕೆಲಸ ಮಾಡಿದಾಳೆ ಅನ್ನೋದ್ರ ಬಗ್ಗೆ ಕುರಿತು ನಾವು ತನಿಖೆ ಮಾಡಿರಿ ನೀವು ಅಂತೇಳ್ಬಿಟ್ಟು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೂ ಕೊಟ್ಟಿದ್ದೀವಿ, ಉಪನಿರ್ದೇಶಕರು ಕೊಪ್ಪಳ ಇವರಿಗೆ ಕೊಟ್ಟಿದ್ದೀವಿ, DC ಅವರಿಗೆ ಕೊಟ್ಟಿದ್ದೀವಿ, ಮಹಿಳಾ ಮತ್ತು ಮಕ್ಕಳ ಸಬಲೀಕರಣ ಇಲಾಖೆಗೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಅವರಿಗೆ ಒಂದು ತನಿಖೆ ಮಾಡಿರಿ ಅಂತೇಳಿ ಕೊಟ್ವಿ. ತನಿಖೆ ಮಾಡಿರಿ ಅಂತೇಳಿ ಅವ್ರಿಗೆ ಕೊಟ್ಟಾಗ ಅವರು ಏನು ಮಾಡಿದರು, ಸರ್ಕಾರದ ಮುಖ್ಯ ಕಾರ್ಯದರ್ಶಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ BN ನಿಚ್ಚಲ್ ಅವರಿಗೆ ವರ್ಗಾವಣೆ ಮಾಡಿದರು. ವರ್ಗಾವಣೆ ಮಾಡಿದ ಮೇಲೆ ಸುಮಾರು ನಾವು 10ರಿಂದ 15 ಸಲ ನಾವು ಅಲ್ಲಿಗೆ ತಿರುಗಾಡಿದ್ವಿ. ಏನು ಮಾಡಿದ್ರಿ ನಮ್ಮ ಕಂಪ್ಲೇಂಟನ್ನು, ನಾವು ಕೊಟ್ಟಂಥ ಕೇಸ್ ತನಿಖೆ ಯಾಕೆ ಮಾಡಲಿಲ್ಲ ಅಂತ ಕೇಳಿದ್ರೆ, ಇಲ್ಲಿಯ ತನಕ ಅಂದರೆ 2024 ಮತ್ತು 25 ತನಕ ತನಿಖೆ ಮಾಡಲಾರ್ದೆ ಕೊಟ್ಟಿದ್ದಾರೆ ನಮಗೊಂದು. ಈಗ ತಾನೇ ಒಂದು ಕಳಿಸಿದ್ದಾರೆ, 25ರಾಗ ಒಂದು ಬಂದೈತೆ ನಮಗೆ. ಏನಂತ, ಇಲ್ಲಿಯ ಅಧಿಕಾರಿಗಳು ಏನು ಒಪ್ಪಿಕೊಂಡಿರುತ್ತಾರೆ ಅದನ್ನೇ ಅವರು ಒಪ್ಪಿಕೊಂಡಿದ್ದಾರೆ. ಇಲ್ಲಿಯ ಅಧಿಕಾರಿಗಳು ಏನು ಒಪ್ಪಿಕೊಂಡಿದ್ದಾರೆ, ತಳ ಹಂತದ ಅಧಿಕಾರಿ
ಅಂದ್ರೆ ತಾಲೂಕು ಅಧಿಕಾರಿ, ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಯಲ್ಲಮ್ಮ ಅಂಡಿಯವರು ಏನು ಇಂಬರ ಬರೆದು ಕಳಿಸಿದ್ದಾರೆ ಅದೇ ಇಂಬರವನ್ನು ಅವರು ಒಪ್ಪಿಕೊಂಡಿದ್ದಾರೆ. ತನಿಖೆ ಮಾಡಿರಿ ಅಂತ ಕೊಟ್ಟಿದ್ದು ನಾವು. ಯಾವ್ಯಾವುದ್ರ ಬಗ್ಗೆ? ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿ ಸ್ಥಾನ ಇರುವುದಿಲ್ಲ ಮೊದಲನೇದು. ಅಲ್ಲಿ ಸಹಾಯಕಿ ಸ್ಥಾನ ಹಾಕಿದ್ದು ಯಾಕೆ? ಮತ್ತು ಅದು ಸೇವಾವಧಿ ಪರಿಗಣನೆಗೆ ಬರುವುದಿಲ್ಲ. ಎರಡನೇದು, ಮಿನಿ ಅಂಗನವಾಡಿ ಇದ್ರೂ ನಮ್ಮದು ಎರಡನೇ ಮೇನ್ ಅಂಗನವಾಡಿ ಅಂತ ಹೇಳಿಬಿಟ್ಟು ಪೂರ್ಣಾವಧಿ ಪೇಮೆಂಟ್ ತೊಗೊಂಡಿರ್ತಕ್ಕಂಥ ಕಾರ್ಯಕರ್ತೆ, ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಬರೆದಿದ್ವಿ. ಕೂಲಂಕುಷವಾಗಿ ತನಿಖೆ ಮಾಡಿ ಇವ್ರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ. ಅಧಿಕಾರಿಗಳ ವಿರುದ್ಧ ಕರ್ತವ್ಯ ಲೋಪ ಮಾಡಿದ್ದಾರೆ ಇವರು, ಕಾನೂನು ಬಾಹಿರ ಮಾಡಿದ್ದಾರೆ ಇವರು. ಮಿನಿ ಅಂಗನವಾಡಿಗೆ ಸಹಾಯಕಿ ಸ್ಥಾನ ಇಲ್ಲದಿರುವಾಗ ಅಲ್ಲಿಗೆ ಸ್ಥಾನ ಪಲ್ಲಟನೆ ಮಾಡ್ತಾರೆ. ಸ್ಥಾನ ಪಲ್ಲಟನೆ ಮಾಡಿ ಮತ್ತು ಆ ಎಮ್ಮನಿಗೆ ಪೇಮೆಂಟ್ ಬೇರೆ ಮಾಡ್ತಾರೆ. ಆ ಪೇಮೆಂಟ್ಗೂ ಅವರು ಅರ್ಹತೆ ಅಲ್ಲ. ಕೇಂದ್ರದ ಮಿನಿ ಅಂಗನವಾಡಿ ಸಹಾಯಕಿ ಸ್ಥಾನ ಇಲ್ಲದಿರುವಾಗ ಅಲ್ಲಿಗೆ ಸ್ಥಾನ ಪಲ್ಲಟನೆ ಮಾಡೋದು ಯಾಕೆ ಬೇಕು? ಮತ್ತು ಅಲ್ಲಿ ಮಾಡಿದವರಿಗೆ ಪೇಮೆಂಟ್ ಮಾಡೋದೇನು ಐತಿ? ಇದರಲ್ಲಿ ಪೇಮೆಂಟ್ ಯಾಕೆ ಮಾಡಬೇಕು ಇವರು? ಮಿನಿ ಅಂಗನವಾಡಿ ಕೇಂದ್ರ ಮತ್ತು 2010ರಿಂದ ಎರಡನೇ ಕೇಂದ್ರದ ಕಾರ್ಯಕರ್ತೆ ಮಾದಾಪುರ ಗ್ರಾಮ, ಎರಡನೇ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ 2010ರಾಗ ನಮ್ಮೂರಿಗೆ ಎರಡನೇ ಅಂಗನವಾಡಿ ಕೇಂದ್ರ ಆಯಿತು. ಸರ್ಕಾರದ ಆದೇಶ ಪ್ರತಿ ಮತ್ತು ಸರ್ಕಾರದ ಮಂಜೂರಾತಿ ಎರಡನೇ ಕೇಂದ್ರ ಆಯಿತು. ಅದರಲ್ಲಿ ಎರಡನೇ ಕೇಂದ್ರದ ಸಹಾಯಕಿಗೆ ಅರ್ಜಿ ತುಂಬಿಕೊಳ್ಬೇಕಾಯ್ತು ಅಂದ್ರೆ ಸಹಾಯಕಿನ ನೇಮಕಾತಿ ಮಾಡಿಕೊಂಡ್ರು. ನೇಮಕಾತಿ ಮಾಡ್ಕೊಂಡ ಸಹಾಯಕಿ ಎರಡನೇ ಕೇಂದ್ರದಲ್ಲಿ ಮಾಡಬೇಕಾದ ಕೆಲಸನ 8 ತಿಂಗಳು ಮಾತ್ರ ಮಾಡಿದ್ದಾರೆ. ಅಲ್ಲಿ ಉಳಿದ ಅವ್ರನ್ನ ಯಾವಾಗ ಸ್ಥಾನ ಪಲ್ಲಟನೆ ಮಾಡಿದ್ದಾರೆ ಅಂತಂದ್ರೆ ಹೇಳ್ತೀನಿ. ಇಲ್ಲೇ ಇದೆ ನಮ್ಮಲ್ಲಿ ಏನಂತಂದ್ರೆ ದಾಖಲಾತಿ ಹೇಳಿಬಿಡ್ತೀನಿ. ಅದು ಯಾವಾಗ ಸ್ಥಾನ ಪಲ್ಲಟನೆ ಮಾಡಿದಾರ ಅಂತೇಳಿ ಹೇಳ್ತೀನಿ. ಅನುಬಂಧ 1ರಾಗ ಏನು ಹೇಳುತ್ತೆ? ಎರಡನೇ ಕೇಂದ್ರದ ಸಹಾಯಕಿ ಅಂತ ಹೇಳುತ್ತೆ. ಅನುಬಂಧ 1 ತಾವು ಅರ್ಜಿ ಕರೆದಿರ್ತಕ್ಕಂಥ ಅನುಬಂಧ 1ರಾಗ ಎರಡನೇ ಕೇಂದ್ರದ ಸಹಾಯಕಿ ಅಂತ ಹೇಳ್ತಾರೆ. ಇಲ್ಲಿ ಅಧಿಕಾರಿಗಳು ಎರಡನೇ ಕೇಂದ್ರದ ಸಹಾಯಕಿ ಅಂತ ಹೆಂಗೆ ಒಪ್ಪಿಕೊಳ್ತಾರೆ ಇವರು? ಹೇಗೆ ಒಪ್ಪಿಕೊಳ್ತಾರೆ ಇವರು? ಅವರು ಒಪ್ಪಿಕೊಂಡ್ರು ನಾವು ಒಪ್ಪಂಗಿಲ್ಲ. ಎರಡನೇ ಕೇಂದ್ರದ ಸಹಾಯಕಿಯೇ ಇದ್ರೂ 8 ತಿಂಗಳು ಮಾತ್ರ ಮಾಡಿ 3ನೇ ಮಿನಿ ಅಂಗನವಾಡಿ ಕೇಂದ್ರ ಸ್ಥಾನ ಪಲ್ಲಟನೆ ಆಗುತ್ತೆ ನಮ್ಮ ಗ್ರಾಮಕ್ಕೆ. ಅಲ್ಲಿ ಮಕ್ಕಳ ಜನಗಣತಿನೂ ಕಡಿಮೆ. ಮತ್ತು ಇದನ್ನು ಹೇಗೆ ಇವರು ಅಂಗನವಾಡಿ ಕೇಂದ್ರವನ್ನು ಸ್ಥಾನ ಪಲ್ಲಟನೆ ಮಾಡಿದ್ರು? ಅಂಗನವಾಡಿ ಕೇಂದ್ರ ಸ್ಥಾನ ಪಲ್ಲಟನೆ ಮಾಡಬೇಕಾದ್ರೆ ಸರ್ಕಾರದ ಆದೇಶ ಪ್ರತಿ ಬೇಕು. ಸರ್ಕಾರದ ಆದೇಶ ಪ್ರತಿ ಬೇಕು. ಸರ್ಕಾರದ ಆದೇಶ ಪ್ರತಿ ಇರಲಾರ್ದ ಅಧಿಕಾರಿಗಳು ಹಿರೇಮನ್ನಾಪುರದಿಂದ 5 ಮತ್ತು 6ನೇ ಅಥವಾ 7ನೇ ಮಿನಿ ಕೇಂದ್ರವನ್ನು ಮಾದಾಪುರಕ್ಕೆ ಸ್ಥಾನ ಪಲ್ಲಟನೆ ಮಾಡ್ತಾರೆ. ಯಾವಾಗ? 28/9/2011ರಾಗ ಹಿರೇಮನ್ನಾಪುರದಿಂದ 28/9/2011ರಾಗ ಮಿನಿ ಕೇಂದ್ರ ಸ್ಥಾನ ಪಲ್ಲಟನೆ ಮಾಡ್ತಾರೆ. ಈ ಸ್ಥಾನ ಪಲ್ಲಟನೆ ಮಾಡಬೇಕಾದ್ರೆ ಸರ್ಕಾರದ ಆದೇಶ ಪ್ರತಿ ಬೇಕು. ಸರ್ಕಾರದ ಆದೇಶ ಪ್ರತಿ ಇಲ್ಲ. ಇರಲಿ, ಇದು ಸ್ಥಾನ ಪಲ್ಲಟನೆ ಬಗ್ಗೆ ಆಮೇಲೆ ಮಾತಾಡೋಣ. ಅವ್ರು ಯಾಕೆ ಸ್ಥಾನ ಪಲ್ಲಟನೆ ಮಾಡ್ಕೊಂಡ್ರು, ಯಾಕೆ ಎದ್ರ ಸಲುವಾಗಿ ಮಾಡ್ಕೊಂಡ್ರು ಅನ್ನೋದು ಅದ್ರ ಬಗ್ಗೆ ಮಾತಾಡೋಣ. ಈ ಎರಡನೇ ಕೇಂದ್ರದಲ್ಲಿದ್ದ ಸಹಾಯಕಿಯನ್ನ 3ನೇ ಮಿನಿ ಅಂಗನವಾಡಿ ಕೇಂದ್ರ ಅದರಲ್ಲಿ ಅವರು ಆದೇಶ ಪ್ರತಿ ಅವತ್ತಿನ ದಿವಸ ಆರ್ಡರ್ ಮಾಡಿದ್ದ ಇಲ್ಲಿಗೆ ಹಿರೇಮನ್ನಾಪುರಕ್ಕೆ ಆದೇಶ ಮಾಡಿದಾಗ ಅವ್ರದ್ದು 3ನೇ ಕೇಂದ್ರವೆಂದು ಪರಿವರ್ತಿಸಿ ಕಾರ್ಯಕರ್ತೆ ಮಾನ್ಯತೆ ಆದೇಶ ಪಾಲನೆ ನಿರ್ವಹಿಸುವ ಕುರಿತು ಅಂತ ಹೇಳ್ತಾರೆ. ಇಲ್ಲಿ ಇವರು ಯಾಕೆ ಹಿರೇಮನ್ನಾಪುರಕ್ಕೆ ಹೋಗಲಿಲ್ಲ ಅಂತ ನಮಗೆ ಗೊತ್ತಿಲ್ಲ. ಅಧಿಕಾರಿಗಳು ಯಾಕೆ ಆ ಎಮ್ಮನಿಗೆ ಹಿತಾಸಕ್ತಿಗೆ
ಸ್ಥಾನ ಪಲ್ಲಟನೆ ಮಾಡಿದರು ಗೊತ್ತಿಲ್ಲ. ಯಾಕೆ ಮಾಡಿದರು? ಒಬ್ಬ ಕಾರ್ಯಕರ್ತೆಗೆ ಕೇಳದಲ್ಲಿ ಅಂಗನವಾಡಿ ಕೇಂದ್ರವನ್ನು ಸ್ಥಾನ ಪಲ್ಲಟನೆ ಮಾಡ್ತಾರೆ ಅಂತಂದ್ರೆ ಇದು ಕರ್ತವ್ಯ ಲೋಪ ಹೌದೋ ಅಲ್ವೋ? ಕರ್ತವ್ಯ ಲೋಪ ಹೌದೋ ಅಲ್ಲ? ಇದು ಸರ್ಕಾರದ ಆದೇಶ ಪ್ರತಿ ಇರಲಾರ್ದ ಮಾಡಿದ್ದಿದ್ದು. ಮತ್ತು ನಾವು ಕರ್ತವ್ಯ ಲೋಪ ಮಾಡಿಲ್ಲ ಅಂತ ಹೇಳ್ತಾರೆ ಇವರು. ಯಾವುದೇ ರೀತಿಯಿಂದ ಕಾನೂನು ಬಾಹಿರ ಆಗಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ, ಮಿನಿ ಅಂಗನವಾಡಿ ಕೇಂದ್ರದ್ದು ಆದೇಶ ಪ್ರತಿ ಏನು ಹೇಳುತ್ತೆ, ಹಿರೇಮನ್ನಾಪುರದಿಂದ ಸ್ಥಾನ ಪಲ್ಲಟನೆ ಆದ 3ನೇ ಆ ಸಹಾಯಕಿ ಹಿರೇಮನ್ನಾಪುರಕ್ಕೆ ಹೋಗದೇ ಇದ್ದ ಕಾರಣದಲ್ಲಿ ಹಿರೇಮನ್ನಾಪುರದ 5 ಮತ್ತು 6, 7ನೇ ಕೇಂದ್ರದ 1 ಕೇಂದ್ರ ಮಿನಿ ಕೇಂದ್ರವನ್ನು ಮಾದಾಪುರಕ್ಕೆ ಸ್ಥಾನ ಪಲ್ಲಟನಗೊಳಿಸಿ ಆದೇಶಿಸಲಾಯಿತು. ಅದೇ ರೀತಿಯಾಗಿ 2010ರಾಗ 2ನೇ ಕೇಂದ್ರದ ಕಾರ್ಯಕರ್ತೆಯನ್ನು ನೇಮಕ ಮಾಡಿಕೊಂಡ್ರು. ಅದು ಹೈಕೋರ್ಟ್ಗೆ ಹೋಯಿತು. ಹೈಕೋರ್ಟಲ್ಲಿ ಯಾರಿಗಾಗಬೇಕಾಯ್ತು ಅವ್ರಿಗೆ ಆಯಿತು. ಇಲ್ಲಿ ಏನು ಹೇಳ್ತಾರೆ, ಕೇಂದ್ರದ ಸಂಖ್ಯೆ ನಮೂದಿಸಿಲ್ಲ ಅಂತ ಹೇಳ್ತಾರೆ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಯಲ್ಲಮ್ಮ ಹಂಡಿಯವರು. ಇಲ್ಲಿ 3ನೇ ಮಿನಿ ಕೇಂದ್ರದ ಕಾರ್ಯಕರ್ತೆಯ ಆದೇಶ ಪ್ರತಿ ಒಳಗಡೆ 3ನೇ ಕೇಂದ್ರವೆಂದು ಪರಿವರ್ತಿಸಿ ಅಂತೇಳ್ಬಿಟ್ಟು ಅವತ್ತಿನ ದಿವಸ ಅಂದಿನ ಅಧಿಕಾರಿಗಳು 3ನೇ ಕೇಂದ್ರ ಅಂತೇಳ್ಬಿಟ್ಟು ಆ ಎಮ್ಮನ ಆರ್ಡರ್ ಕಾಪಿ ಒಳಗಡೆ ಮೆನ್ಷನ್ ಮಾಡಿದ್ದಾರೆ. 3ನೇ ಕೇಂದ್ರ ಅಂತೇಳಿ ಈ ಅಮ್ಮನಿಗೆ ಓದಕ್ಕೆ ಬರಲ್ಲ. ಒಬ್ಬರು ತಾಲೂಕು ಅಧಿಕಾರಿಯವರು ಇರಲಿ ಕ್ರಮಬದ್ಧವಾಗಿ ಅಂತ ಹೇಳ್ತಾರೆ. ಇಲ್ಲಿ ಕ್ರಮಬದ್ಧವಾಗಿ ಅಂತಂದ್ರೆ ಏನು? ಮೊದಲಿಗೇನು ಅಂಗನವಾಡಿ ಸ್ಥಾಪನೆ ಆದವು, ಅವಾಗಿಂದ ಮೊದಲನೇ ಅಂಗನವಾಡಿ ಕೇಂದ್ರ ಮೊದಲನೇದ್ದು. 2ನೇದ್ದು 2010ರಾಗ ನೇಮಕಾತಿ ಹೊಂದುವಾಗ ಇವರಿಬ್ಬರು ಹೈಕೋರ್ಟ್ಗೆ ಹೋಗಿ ಬಂದ ಮೇಲೆ 2ನೇ ಕೇಂದ್ರ ಆಯಿತು, ಯಾರಿಗೆ ಆಗ್ಬೇಕು ಅವ್ರಿಗೆ ಆಯಿತು. 3ನೇ ಕೇಂದ್ರಕ್ಕೆ ಮನ್ನಾಪುರಕ್ಕೆ ಹಾಕಿದ್ರು. ಮನ್ನಾಪುರಕ್ಕೆ ಹೋಗಲ್ಲ ಅಂದ್ಲು. ಅದನ್ನು ಅವ್ರು ಏನು ಸ್ಪಷ್ಟವಾಗಿ ಬರೆದಿದ್ದಾರೆ ಇಲ್ಲಿ, ಮಾದಾಪುರ ಗ್ರಾಮದ ಅಂಗನವಾಡಿ ಕೇಂದ್ರವನ್ನಾಗಿ ಸ್ಥಳಾಂತರಿಸಿ ಮೇಲಿನ ತಿಳಿಸಿದಂತೆ ಇಬ್ಬರು ಅಭ್ಯರ್ಥಿಗಳಾದ ಬಸವ್ವಗಂಡ ಮಲ್ಲಿಕಾರ್ಜುನ್ ಗೌಡ ಉನ್ಕುಂಟಿ, ಸಾಕಿನ್ ಮಾದಾಪುರ ಇವರು ಹಾಗೂ ಮತ್ತು ದೇವಮ್ಮಗಂಡ ಲಿಂಗರಾಜ್ ನಾಡಗೌಡರು ಇವರು ಕಾರ್ಯಕರ್ತೆ ಕಾರ್ಯನಿರ್ವಹಿಸುವ ಕುರಿತು ಕ್ರಮ ಸಂಖ್ಯೆ ಅಂದರೆ ಏನು? ಸೀರಿಯಲ್ ಅಂದರೆ 1, 2, 3. ಈ ಅಮ್ಮನಿಗೆ ಇದು ಓದಕ್ಕೆ ಬರಲ್ವ ತಾಲೂಕು ಅಧಿಕಾರಿಯಾಗಿ? ಯಾಕೆ ಇವರು ಕರ್ತವ್ಯ ಲೋಪ ಮಾಡಿದರೂ ಕೂಡ ಕರ್ತವ್ಯ ಲೋಪ ಆಗಿಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಹಿಂಬರ ನೀಡಿದ್ದಾರೆ. ಈ ಹಿಂಬರ ತಗೊಂಡು ನಾವು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ತನಿಖೆ ಮಾಡಿರಿ ಅಂತೇಳಿ ಕೊಟ್ಟಿದ್ವಿ ನಾವು. ಯಾವಾಗ ತನಿಖೆ ಮಾಡಿದ್ದು ಡೇಟ್ ಐತಿ ಇಲ್ಲಿ ಹೇಳ್ತೀನಿ ಒಂದಷ್ಟು. ಅದು 2023 11/11/2023 ಇದೆ. 11/11/2023ರಾಗ ಒಂದು ತನಿಖೆ ಮಾಡ್ರಿ ಅಂತ ಕೊಟ್ವಿ. ತನಿಖೆ ಮಾಡಿರಿ ಅಂತೇಳಿ ಅದರಲ್ಲೆಲ್ಲ ಬರೆದಿದ್ದೀವಿ ಕ್ಲಿಯರಾಗಿ. ಒಂದು ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿ ಸ್ಥಾನ ಇರುವುದಿಲ್ಲ, ತನಿಖೆ ಮಾಡಿರಿ. ಸಹಾಯಕಿ ಸ್ಥಾನ ಇಲ್ಲದಿರುವಾಗ ಸ್ಥಾನ ಪಲ್ಲಟನೆ ಯಾಕೆ ಮಾಡಿದ್ದೀರಿ ನೀವು? ಅಲ್ಲಿಗೆ ಸೇವಾ ಅವಧಿ ಪರಿಗಣನೆಗೆ ಬರುವುದಿಲ್ಲ. ಇದನ್ನು ಹೇಗೆ ನೀವು ಮುಂಬಡ್ತಿ ನೀಡಿದ್ದೀರಿ? ಇದು ಕಾನೂನು ಬಾಹಿರ ಅಲ್ಲ. ಅದರಲ್ಲಿ ನಾವು ತನಿಖೆ ಮಾಡುವಾಗ ಅಬ್ಜೆಕ್ಷನ್ ಮಾಡಿದ್ದೀವಿ, ತನಿಖೆ ಮಾಡಿರಿ ಅಂತೇಳಿ. 2ನೇ ಕೇಂದ್ರದ ಕಾರ್ಯಕರ್ತೆ 2010ರಾಗ ಹೈಕೋರ್ಟ್ಗೆ ಹೋಗಿ ಆಯ್ಕೆಯಾಗಿ ಬಂದ ಕಾರ್ಯಕರ್ತೆ. 2010ರಿಂದ ಇಲ್ಲಿಯ ತನಕ ಈಗ 2025ರಾಗ ಸಹಾಯಕಿಯರನ್ನ ನೇಮಕಾತಿ ಮಾಡಿಕೊಂಡಿದ್ದಾರೆ. 2025ರಾಗ ಈ